ಎಲ್ರಿಗೂ ನಮಸ್ತೆ. ನಾನು ಇವತ್ತು ಹಸಿ ಅವರೆಕಾಳು ಮತ್ತು ಇಲ್ಲಿ ಮಿಕ್ಸ್ ಸೊಪ್ಪಿದೆ, ಒಂದು 2-3 ಥರ ಮಿಕ್ಸ್ ಇದೆ. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಮತ್ತು ದಂಟಿನ ಸೊಪ್ಪು ಮಿಕ್ಸ್ ಸೊಪ್ಪಿದೆ. ಇದನ್ನು ಉಪಯೋಗಿಸ್ಕೊಂಡು ನಮ್ಮನೇಲಿ ನಾವು ಯಾವ ವಿಧಾನದಲ್ಲಿ ಮಾಡ್ತೀವೋ ಅದೇ ವಿಧಾನದಲ್ಲಿ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಉತ್ಕ ಅಂತೀವಿ ನಾವು, ಉತ್ಕ ಮಾಡ್ತಾಯಿದ್ದೀನಿ. ಇವಾಗ ಒಲೆ ಮೇಲೆ ಗ್ಯಾಸ್ ಹಚ್ಬಿಟ್ಟು ಅವರೆಕಾಳು ಹಾಕ್ಬಿಡೋಣ. ತೊಳೆದಿಟ್ಟಿರೋದು ಅವರೆಕಾಳು ಇದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಇವಾಗ ಬೇಯಕ್ಕೆ ಹಾಕಿದ್ದೀನಿ, ಮುಚ್ಚಳ ಮುಚ್ಚಿ ಒಂದು 8ರಿಂದ 10 ನಿಮಿಷ ದೊಡ್ಡೂರಿನಲ್ಲಿ ಬೇಯಿಸಿದ್ದೀನಿ. ಇನ್ನೇ ಬೇಯಕ್ಕೆ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣೂರಿನಲ್ಲಿ ಒಂದು 2-3 ನಿಮಿಷಕ್ಕೆ ಬೆಂದ್ಬಿಡು. ಸಣ್ಣೂರಿ ಮಾಡ್ತಾಯಿದ್ದೀನಿ. ಇವಾಗ ಬೆಂದಿದೆ ಅನ್ನಿಸ್ತಿದೆ. ಸಣ್ಣೂರಿ ಮಾಡಿ ಮತ್ತು ದೊಡ್ಡೂರಿ ಮಾಡಿದ್ರೆ ತುಂಬ ಬೇಗ ಬೇಯುತ್ತೆ. ಕುಕ್ಕರಿಗೆ ಹಾಕಿದಷ್ಟೇ ಬೇಗ ಬೇಯುತ್ತೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಸೊಪ್ಪು ಹಾಕ್ಕೊಂಬಿಡೋಣ. ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದೆ, 2-3 ಥರ ಇದೆ ಸೊಪ್ಪು, ಮಿಕ್ಸ್ ಸೊಪ್ಪು. ಇದು ಸೀಸನ್ ಬೇರೆ ಅವರೆಕಾಳು, ತುಂಬ ಚೆನ್ನಾಗಿ ಸೀಸನ್ನಲ್ಲಿ ಈ ಥರ ಉತ್ಕ ಎಲ್ಲ ಥರ ಸಾಂಬಾರುಗಳು ಸೀಸನ್ ಮುಗಿಯೋಷ್ಟೊತ್ತಿಗೆ ಮಾಡಿ ಊಟ ಮಾಡಬೇಕು. ಇಷ್ಟಪಟ್ಟುಣ್ಣ ಅಂತ ಒಂದು ಸಾಂಬಾರುಗಳಿವು. ಇವಾಗ ಸೊಪ್ಪು ತುಂಬಿದ್ದೀನಿ, ಉಪ್ಪು ಹಾಕ್ಬಿಡೋಣ. ನಮಗೆ ಉತ್ಕ ರಸ ನೋಡ್ಕೊಂಬಿಟ್ಟು ನೀರು ಹಾಕಬೇಕಾಗುತ್ತೆ. ಇಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಬೇಯಿಸೋಣ. ಇವಾಗ ಬೆಂದಿದೆ, ನೋಡೋಣ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸೊಪ್ಪಂತೂ ಎಲ್ಲದೂ ಬೆಂದಿದೆ. ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಬಸ್ಕೊಂಬಿಡೋಣ. ಸೊಪ್ಪು ಒಂದು ಜರಡಿಗೆ ಬಸ್ಕೊಂಬ. ಇವಾಗ ಬಸ್ತದೇ. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾವು ಇಲ್ಲಿ ಉತ್ಕಕ್ಕೆ ಹುರ್ಕೊಂಬಿಡೋಣ. ಸುಟ್ಟು ಹಾಕ್ಕೋಬೋದು. ಮೊದಲೆಲ್ಲ ಕೆಂಡ ಇರೋದು ಸುಡ್ತಾ ಇದ್ದೀವಿ. ಇವಾಗ ಮೆಣಸಿಕಾಯಿ ಫಸ್ಟ್ ಹುರ್ಕೊಂಬಿಡೋಣ. ಇವಾಗ ಹಸಿರು ಮೆಣಸಿಕಾಯಿ ಹುರಿದಿದೆ. ಇವಾಗ ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನಲ್ಲಿ 1 ಗಡ್ಡೆ ಸ್ವಲ್ಪ ಹಸಿದೆ ಹಾಕಿ ಕುಳಿಸ್ಬಿಟ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಇವಾಗ 1 ಗಡ್ಡೆ ಈರುಳ್ಳಿ ಅಷ್ಟು ಸಣ್ಣದು. ನಾವು ಉತ್ಕ ನೋಡ್ಕೊಂಡು ಇವೆಲ್ಲ ಹಾಕ್ಬೇಕಾಗತ್ತೆ. ನಮ್ಮದೇ ತುಂಬ ಜಾಸ್ತಿ ಅಲ್ಲ, ಹಾಗಾಗಿ ಇಲ್ಲಿ ಚಿಕ್ಕದೊಂದು ಗಡ್ಡೆ ಈರುಳ್ಳಿ ಮತ್ತು 2 ಗಡ್ಡೆ ಬೆಳ್ಳುಳ್ಳಿನಲ್ಲಿ ಸ್ವಲ್ಪ ಹಸಿದು ಹಾಕ್ತೀವಿ ಸಾಂಬಾರಿಗೆ ರುಬ್ಬೋದಕ್ಕೆ. ಹಾಗಾಗಿ ಇಲ್ಲಿ ಉಳಿದದ್ದನ್ನು ನಾನು ಹುರಿಯೋದಕ್ಕೆ ಹಾಕಿದ್ದೀನಿ. ಎಣ್ಣೆನಾದರೂ ಬಿಟ್ಟು ಹುರಿಬೋದು. ಸ್ವಲ್ಪ ಹುರಿಯೋಣ, ಆಮೇಲೆ ಎಣ್ಣೆ ಹಾಕೋಣ. ಅರ್ಧ ಹುರಿಲಿ ನಮಗೆ. ಇವಾಗ ಮೆಣಸಿನ್ಕಾಯಿನ ಜೊತೆಗೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರಿದಿದೆ. ಎಣ್ಣೆ ಬೇಕಂದ್ರೆ ಹಾಕ್ಕೋಬೋದು, ಎಣ್ಣೆನ ಹಾಕಲ್ಲ, ಹಾಗೇ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿದಿದೆ. ಸಾಕಿಷ್ಟು ಹುರಿದ್ರೆ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಈ ಥರ ಒತ್ತಿ ಹುರಿದ್ರೆ, ಅಥವಾ ನಾವು ಗ್ಯಾಸಲ್ಲೇ ಸುಟ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಮೊದಲೆಲ್ಲ ಕೆಂಡದಲ್ಲಿ ಸುಡ್ತಾ ಇದ್ವಿ. ಈ ಥರ ಹುರ್ಕೊಂಬಿಟ್ರೆ ರಿಸ್ಕೇ ಇಲ್ಲ ಅಂತ ಹುರ್ಕೊಳ್ಳೋದಷ್ಟೇ. ಇವಾಗ ಚೆನ್ನಾಗಿ ಹುರಿದಿದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಚೆನ್ನಾಗಿ ಹುರಿದಿದೆ, ಜಾರಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ 8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಖಾರ ನೋಡ್ಕೊಂಡು ನಮ್ಮ ಸಾರು ಇಷ್ಟು ನೋಡ್ಕೊಂಡು ಹಾಕಬೇಕಾಗುತ್ತೆ. ಇವಾಗ ಹುರಿದಿರೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ 1/2 ಸ್ಪೂನ್ ಜೀರಿಗೆ, ನಾವು ಉತ್ಕ ನೋಡ್ಕೊಂಡು ಜೀರಿಗೆ ಇವೆಲ್ಲ ಹಾಕಬೇಕಾಗತ್ತೆ. ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಹಾಕ್ತೇನೋ ಸ್ವಲ್ಪ ಹಾಕಿದ್ರೆ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇವಾಗ ಹಸಿದೇನು ಉಳಿಸಿದ್ವಲ್ಲ ಬೆಳ್ಳುಳ್ಳಿ, ಸ್ವಲ್ಪ ಹಸಿದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೇಕಂದರೆ 1-2 ಕಾಳುಮೆಣಸು ಹಾಕ್ಬೋದು. ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಬಿಡೋಣ. ಮತ್ತು ಕಡಿಮೆ ಆದರೆ ಹಿಂಡಕ್ಕೆ ಬರುತ್ತೆ. ನಾವು ನಿಂಬೆ ರಸನೂ ಹಾಕ್ಕೊಳ್ಳೋದ್ರಿಂದ ಇಷ್ಟು ಹಾಕಿದ್ದೀನಿ. ಮತ್ತು ಬೇಕಂದರೆ ಸ್ವಲ್ಪ ಹಿಂಡ್ಕೊಳಕ್ಕೆ ಬರುತ್ತೆ. ಮತ್ತು ಇವಾಗ ಸ್ವಲ್ಪ ಕಾಳು ಹಾಕ್ಕೊಂಬಿಡೋಣ. ಸ್ವಲ್ಪ ಕಾಳು ಸೊಪ್ಪೆ ಬೇರೆ ತೆಗೆದಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಹಿಂಡೋದಕ್ಕೆ. ಇವಾಗ ಸ್ವಲ್ಪ ಕಾಳು ಸೇರಿಸ್ಕೊಂಬಿಡೋಣ. ನಮಗೆ ಎಲ್ಲದೂ ಅಷ್ಟೇ ಉತ್ಕ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ತುಂಬ ಗಟ್ಟಿ ಆದ್ರೂ ಚೆನ್ನಾಗಿ ಅನಿಸಲ್ಲ, ಸಾಕು ಅನಿಸ್ತದೆ. ಇಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಉತ್ಕದ ರಸ ಹಾಕ್ಕೊಂಬಿಟ್ಟು ರುಬ್ಬೋಣ. ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ, ಇಷ್ಟು ಹಾಕಿದ್ದೀನಿ. ತುಂಬ ಜಾಸ್ತಿನೂ ಅಲ್ಲ,
ಇಷ್ಟಿದೆ ಹಾಕ್ಯಂದು ರುಬ್ಬಿಡೋಣ. ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ, ತಗೊಂಡ್ಬಿಟ್ಟು ಈ ಉತ್ಕದಲ್ಲೇ ಹಿಂಡ್ಕೊಂಬಿಡೋಣ ಕ್ಲೀನಾಗಿ. ಇವಾಗ ಹಾಕೋಣ, ರುಬ್ಬಿರೋ ಖಾರನ ಉತ್ತಕ್ಕೆ ಹಾಕ್ಕೊಂಬಿಡೋಣ. ಇಷ್ಟನ್ನು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ನೋಡೋಣ, ಇದಕ್ಕೆ ಏನು ಕಡಿಮೆ ಆಗಿದೆ ನೋಡೋಣ. ಹುಳಿ ಬೇಕಂದರೆ ಹುಳಿ ಹಾಕ್ಕೊಳ್ಳೋಣ. ಇವಾಗ ಜಾರಲ್ಲಿರೋ ಖಾರನ ಹಾಕಿಬಿಟ್ಟು ಸ್ವಲ್ಪ ಇದಾಕಿ, ಸ್ವಲ್ಪ ಹುಣಸೆ ರಸ ಕಡಿಮೆ ಆಗಿದೆ ಹಾಕ್ಕೊಂಬಿಡೋಣ. ಆಮೇಲೆ ನಿಂಬೆ ರಸನೂ ಊಟ ಮಾಡ್ಬೇಕಾದ್ರೆ ಹಾಕ್ಕೊಂತೀವಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹುಳಿ ಎಲ್ಲ ಹಾಕಿದ್ವಿ, ಇನ್ನು ಸ್ವಲ್ಪ ಉಪ್ಪು. ಇದು ರೆಡಿ ಆಯಿತು. ಇವಾಗ ಎಣ್ಣೆ 1-2 ಟೇಬಲ್ ಸ್ಪೂನ್, ಸ್ವಲ್ಪ ಜಾಸ್ತಿ ಕಾಳಿಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ. ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಇವಾಗ 1/4 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆನೂ ಜಾಸ್ತಿ ಹಾಕಿದರೆ ಇಂಥ ಕಾಳುಗಳಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ಸಿಡಿದಿತ್ತಲ್ವ, ಬಾಯಿ ಸಿಕ್ಕಾಗ ತಿನ್ನಬೇಕಾದ್ರೆ ತುಂಬಾ ಟೇಸ್ಟ್ ಸಾಸಿವೆಗೆ. ಇದು ನಾನೊಂದು ಸ್ವಲ್ಪ ಕಡಿಮೆ 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಎಷ್ಟು ಹಾಕ್ತಿದ್ರೂ ಚೆನ್ನಾಗಿ. 2 ಹಸಿರು ಮೆಣಸಿನ್ಕಾಯಿ ಇದೆ, ಬೇಕಂದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಸಾಸಿವೆ ಚೆನ್ನಾಗಿ ಸಿಡಿದಿದೆ, ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯ್ತಾ ಇದೆ ಈರುಳ್ಳಿ. ಸ್ವಲ್ಪ ಉಪ್ಪು ಹಾಕೋಣ, ಈರುಳ್ಳಿಗೂ ಆಗುತ್ತೆ ಮತ್ತು ಕಾಳಿಗೆ ಕಡಿಮೆ ಆದ್ರೂ ಉಪ್ಪು ಕರೆಕ್ಟ್ ಆಗುತ್ತೆ. ಈರುಳ್ಳಿ ನಮಗಿನ್ನೂ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾವು ಸ್ವಲ್ಪ ಕೊಬ್ಬರಿ ತುರಿ ಹಾಕೋಣ. ಕೊಬ್ಬರಿ ತುರಿ ಈ ಥರ ಕಾಳುಗಳಿಗೆ ತುಂಬ ಟೇಸ್ಟ್ ಆಗುತ್ತೆ. ನಾನೊಂದು 1/4 ಬಟ್ಲು ಕೊಬ್ಬರಿ ತುರಿ ಹಾಕಿದ್ದೀನಿ. ಆಮೇಲೂ ಹಾಕ್ಕೊಳ್ಬೋದು ಸೊಪ್ಪಿನ ಜೊತೆಗೆ. ಈ ಥರ ಫ್ರೈ ಮಾಡಿದರೆ ಸ್ವಲ್ಪ ಏನು ಹಾಳಾಗಲ್ಲ, ಇಟ್ಕೊಂಡು ತಿನ್ಬೋದು. ಸಾಯಂಕಾಲಕ್ಕೂ ಬರುತ್ತೆ ಇದೇನೆ. ಇಲ್ಲಾಂದರೆ ಕಾಳು ತೆಗೆದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮತ್ತು ರಾತ್ರಿಗೆ ಹಾಗೆಲ್ಲ ರಿಸ್ಕ್ ಆಗುತ್ತೆ. ಈ ಥರ ಆದರೆ ಏನೂ ಹಾಳಾಗಲ್ಲ, ಹಾಗೇ ಇಟ್ಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಫ್ರೈ ಆಗಿದೆ, ನಾವು ಸೊಪ್ಪು ಕಾಳು ಹಾಕ್ಬಿಡೋಣ. ಸ್ವಲ್ಪ ಸೊಪ್ಪು ಹಿಂಡಿದ್ದೆ, ನೀರಿನ ಅಂಶ ಇತ್ತಲ್ಲ ತೆಗೆದಿದ್ದೆ. ಮೀಡಿಯಮ್ ಊರಿನಲ್ಲೇ ಇದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ಕಾಳು ರೆಡಿ ಆಯಿತು. ಇಳಿಸ್ಬಿಟ್ಟು ಇವಾಗ ಸಾಂಬಾರು ಇಟ್ಬಿಡೋಣ ಕುದಿಯೋಕ್ಕೆ. ಒಗ್ಗರಣೆ ಬೇಕಾದ್ರೆ ಹಾಕ್ಕೊಳ್ಬೋದು, ನಾವೇನು ಒಗ್ಗರಣೆ ಹಾಕಲ್ಲ. ಇದು ಹಸಿ ಉತ್ಕನಾದರೂ ಊಟ ಮಾಡ್ಬೋದು. ನಾನು ಕುದಿಸ್ತಾ ಇದ್ದೀನಿ. ಇವಾಗ 3-4 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ರೆಡಿ ಆಯಿತು. ನಮಗೆ ಬಿಸಿ ಮುದ್ದೆನೇ ಆಗಿದೆ, ಸರ್ವ್ ಮಾಡ್ಕೊಂಬಿಡೋಣ. ಇವಾಗ ಬಿಸಿ ಮುದ್ದೆನೂ ಆಗಿದೆ, ಒಂದು ತಟ್ಕೊಂಬಿಡೋಣ. ಬಿಸಿ ಬಿಸಿ ಮುದ್ದೆ ಇವತ್ತು ಮುಚ್ಚಾಕಿ ಮಾಡಿದ್ದೀನಿ. ಇವಾಗ ತಟ್ಟೆಗೇ ಹಾಕ್ಕೊಂಬಿಡೋಣ, ಊಟದ ತಟ್ಟೆಗೆ. ಇವಾಗ ಸಾರು ಬಿಸಿ ಇದೆ, ಹಾಕ್ಕೊಂಬಿಡೋಣ. ಟೈಮು ಆಗಿದೆ, ಊಟದ ಟೈಮ್ ಆಗಿದೆ, ಹಾಗಾಗಿ ಸಾರನ್ನು ಹಾಕ್ಕೊಂಬಿಡೋಣ. ತುಂಬ ಬಿಸಿ ಇದೆ. ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕಂತ, ತುಂಬ ಗಟ್ಟಿ ಆದರೆ ಅಷ್ಟು ಚೆನ್ನಾಗಾಗಲ್ಲ. ಕುದಿಯೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರು. ಹಂಗೆ ಹಸಿ ಉತ್ಕ ಉಂಡ್ರಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿ ಉತ್ಕ. ಇವಾಗ ಕಾಳು ಹಾಕ್ಕೊಂಬಿಡೋಣ. ಕಾಳಂತೂ ಚೆನ್ನಾಗಾಗಿದೆ. ಬೇಕಂದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೀಸನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ. ಇವಾಗ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಿಂಬೆ ರಸ ತುಂಬಾ ಟೇಸ್ಟ್. ನಮ್ಮ ಮನೇಲಿ ಯಾವ ಥರ ಮಾಡ್ತೀವೋ ಸ್ವಲ್ಪನೂ ವ್ಯತ್ಯಾಸ ಇಲ್ಲ, ಅದೇ ಥರ ಮಾಡಿದ್ದೀನಿ. ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿ, ಕಮೆಂಟ್ ಹಾಕಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ತುಂಬ ಟೇಸ್ಟ್. ಅವ್ರವ್ರಿಗೆ ಬೇಕಾದಷ್ಟು ನಿಂಬೆ ರಸ ಹಾಕ್ಕೊಳ್ಬೋದು. ಮತ್ತು ಬೇಕಂದರೆ ಹಸಿರು ಮೆಣಸಿನ್ಕಾಯಿ, ಕೆಲವ್ರಿಗೆ ಖಾರ ಇಷ್ಟ, ಉತ್ಕ ನಿಂಬೆ ರಸ ಹಾಕ್ಯಂದಾಗ ಸ್ವಲ್ಪ ಈ ಥರ ಒಂದು ಮೆಣಸಿನ್ಕಾಯಿ ಹಾಕ್ಯಂದು ಕಿವುಚ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟು. ಬಿಸಿ ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಮತ್ತು 2 ದಿನ ನಾಳೆನೂ ಊಟ ಮಾಡ್ಬೋದು. ಕುದಿಸ್ಕೊಂಡು
ಅನ್ನಕ್ಕೆ ಊಟ ಮಾಡ್ತಾಯಿದ್ರೆ ತುಂಬ ಅದ್ಭುತ ಟೇಸ್ಟು. ಈ ಸೀಸನ್ನಲ್ಲಿ ಎಲ್ಲ ಥರ ಸಾಂಬಾರುಗಳು ಅವರೆಕಾಳಲ್ಲಿ ಏನು ಮಾಡ್ತೀವೋ ಅವೆಲ್ಲ ನನಗೆ ಮಾಡೋಕ್ಕಾಗಿಲ್ಲ ವೀಡಿಯೋಕ್ಕೆ. ಅದೇ ಈ ಥರ ಉತ್ಕ ಅಂದರೆ ತುಂಬ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ ಬೇರೆ ಬೇರೆ ಥರ ಉತ್ಕ ಮಾಡ್ತೀವಿ, ಈ ಉತ್ಕನೇ ನಮ್ಮ ಮನೇಲಿ ತುಂಬ ಇಷ್ಟಪಡೋದು. ಹಾಗಾಗಿ ನಾನು ನಮ್ಮ ಮನೇಲಿ ಮಾಡೋ ರೀತಿಯಲ್ಲೇ ನಾನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.